ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕರ್ಕಾಟಕ ರಾಶಿಯವರೇ, ನಿಮ್ಮ ಸಂಗಾತಿಯಿಂದಲೇ ನಿಮ್ಮ ಕುಲದೇವರ ಬಂಧನ ಮಾಡಲಾಗಿದೆ. ಈ ಹೆಸರಿನ ವ್ಯಕ್ತಿಯಿಂದ ತುಂಬ ಎಚ್ಚರದಿಂದ ಇಂದು ನೀವು ಆ ವ್ಯಕ್ತಿಯ ಹೆಸರನ್ನು ತಿಳಿದುಕೊಳ್ಳದಿದ್ದರೆ ಅವನು ನಿಮ್ಮ ಹಣ, ಗೌರವ, ಕುಟುಂಬ, ಮನೆ ಎಲ್ಲವನ್ನ ಸಂಪೂರ್ಣವಾಗಿ ನಾಶ ಮಾಡಿಬಿಡುತ್ತಾನೆ. ಇಂದಿನ ಈ ವಿಡಿಯೋವನ್ನು ನೀವು ಬಹಳ ಗಮನವಿಟ್ಟು ಕೇಳಬೇಕು. ಈ ವಿಡಿಯೋವನ್ನು ಕೊನೆವರೆಗೂ ಕೇಳಬೇಕು, ಏಕೆಂದರೆ ಈ ವಿಡಿಯೋದಲ್ಲಿ ಹೊರಗಿನ ಶತ್ರುವಿನ ಬಗ್ಗೆ ಮಾತನಾಡುವುದಿಲ್ಲ. ಈ ವಿಡಿಯೋ ನಿಮ್ಮ ಸುತ್ತಮುತ್ತಲೇ ಇರುವ ವ್ಯಕ್ತಿಯ ಬಗ್ಗೆ. ನಿಮ್ಮೊಂದಿಗೆ ನಗುತ್ತಾ ಮಾತನಾಡುವವನು, ನಿಮ್ಮ ಸಂತೋಷಕ್ಕೆ ಕೈತಟ್ಟುವವನು, ಆದರೆ ಒಳಗೊಳಗೆ ನಿಮ್ಮ ನಾಶಕ್ಕೆ ಬಯಸುವವನು. ಒಂದು ವಿಷಯವನ್ನು ಗಮನದಲ್ಲಿಡಿ. ನಿಮ್ಮ ಜೀವನದಲ್ಲಿ ಏಕಾಏಕಿ ಹಣ ಬರುವುದು ನಿಂತು ಹೋಗಿದ್ದರೆ, ಮಾಡುವ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗಿದ್ದರೆ, ಮನೆಯಲ್ಲಿ ಕಾರಣವಿಲ್ಲದೆ ಜಗಳಗಳು ನಡೆಯುತ್ತಿದ್ದರೆ, ಮನಸ್ಸು ಯಾವಾಗಲೂ ಬಾರದಿದ್ದರೆ, ಪೂಜೆಯಲ್ಲಿ ಮನಸ್ಸು ಏಕಾಗ್ರತೆಯನ್ನು ಕಂಡುಕೊಳ್ಳದಿದ್ದರೆ, ನಿಮ್ಮ ಜೀವನದಲ್ಲಿ ಎಲ್ಲ ಕೆಲಸದಲ್ಲಿ ಎಲ್ಲ ಸಮಯದಲ್ಲಿ ದುರದೃಷ್ಟವೇ ಕಾಡುತ್ತಿದ್ದರೆ, ಇದು ಕೇವಲ ಅದೃಷ್ಟದ ಸಮಯವಲ್ಲ. ತುಂಬ ಸಾರಿ ಇದಕ್ಕೆ ಕಾರಣವಾಗುವುದು ಕುಲದೇವಿ ಅಥವಾ ಕುಲದೇವರ ಬಂಧನ. ಮತ್ತು ನಿಮ್ಮ ಕುಲದೇವರ ಬಂಧನವನ್ನು ಮಾಡಿದವನು ಹೊರಗಿನವನು ಅಲ್ಲ, ನಿಮ್ಮ ಸುತ್ತಮುತ್ತಲೇ ನಿಮ್ಮ ಮನೆಯಲ್ಲಿರುವ ವ್ಯಕ್ತಿಯೇ ಆಗಿರುತ್ತಾನೆ. ಜೀವನದಲ್ಲಿ ಒಂದು ವಿಷಯವನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳಿ. ಪ್ರತಿ ಮನುಷ್ಯನ ಜೀವನದಲ್ಲಿ ಮೊದಲ ಸ್ಥಾನ ಕುಲದೇವತಾ ಮತ್ತು ಕುಲದೇವರದೇ ಆಗಿರುತ್ತದೆ. ಕುಲದೇವರು ಎಂದರೆ ನಮ್ಮ ವಂಶವನ್ನು ರಕ್ಷಿಸುವ ಶಕ್ತಿ, ನಮ್ಮ ಪೂರ್ವಜರ ತಪಸ್ಸಿಗೆ ಸಂಬಂಧಿಸಿದ ಶಕ್ತಿ, ಬೆಳೆಯುವ ಪೀಳಿಗೆಗೆ ನಮ್ಮ ಕುಟುಂಬವನ್ನು ಅನೇಕ ಅನ್ಯಾಯಗಳಿಂದ ರಕ್ಷಿಸುವ ದೈವಶಕ್ತಿ. ನಮ್ಮ ಜೀವನದಲ್ಲಿ ಕುಲದೇವರು ಸಂತುಷ್ಟರಾಗಿದ್ದರೆ ಮನೆಯಲ್ಲೂ ಸಮೃದ್ಧಿ ಇರುತ್ತದೆ, ಮಕ್ಕಳು ಸುರಕ್ಷಿತರಾಗಿರುತ್ತಾರೆ, ಶತ್ರುಗಳು ಹತ್ತಿರಕ್ಕೂ ಬರುವುದಿಲ್ಲ, ದುಷ್ಟದೃಷ್ಟಿಯು ನಮ್ಮ ಮೇಲೆ ಕೆಲಸ ಮಾಡುವುದಿಲ್ಲ. ಆದರೆ ಸ್ನೇಹಿತರೆ, ಅದೇ ಕುಲದೇವರನ್ನು ಯಾರಾದರೂ ಬಂಧಿಸಿದರೆ ಅಥವಾ ಅವಮಾನ ಮಾಡಿದರೆ ಮೊದಲು ಪರಿಣಾಮ ಬೀರುವುದು ನಿಮ್ಮ ಆತ್ಮವಿಶ್ವಾಸದ ಮೇಲೆ. ನೀವು ಹೆಚ್ಚು ನಕಾರಾತ್ಮಕರಾಗುತ್ತೀರಿ. ಯಾವುದೇ ಕೆಲಸವನ್ನು ಮಾಡಲು ಮನಸ್ಸು ಹೇಳುತ್ತದೆ, ಇದು ನನ್ನಿಂದ ಆಗುವುದಿಲ್ಲ ಎಂದು ಭಯ ಹೆಚ್ಚಾಗುತ್ತದೆ. ನಿಮ್ಮ ಪರಿಸ್ಥಿತಿ ಹೀಗಾಗುತ್ತದೆ. ಸಮಾಜದಲ್ಲಿ ಗೌರವ ಕಡಿಮೆ ಆಗುತ್ತದೆ, ನಿಧಾನವಾಗಿ ಹಣ ಕೈತಪ್ಪಿ ಹೋಗುತ್ತದೆ, ಸಂಬಂಧಗಳು ದೂರವಾಗುತ್ತವೆ, ಕೊನೆಯಲ್ಲಿ ಅಷ್ಟು ದೊಡ್ಡ ಡಿಪ್ರೆಷನ್ ಬರುತ್ತದೆ ಎಂದರೆ ನೀವು ನಿಮ್ಮ ಜೀವನವನ್ನು ನಿಮ್ಮ ಕೈಯಾರೆ ಹಾಳು ಮಾಡಿಕೊಳ್ಳುತ್ತೀರಿ. ಆದರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತದೆ, ಯಾವುದೇ ಮನುಷ್ಯ ಕುಲದೇವರನ್ನು ಬಂಧಿಸಬಹುದಾ? ಸಾಮಾನ್ಯ ಮನುಷ್ಯನಿಗೂ ಕುಲದೇವರನ್ನು ಬಂಧಿಸುವ ಶಕ್ತಿ ಇದೆಯಾ? ಇದರ ಉತ್ತರವನ್ನು ದಯವಿಟ್ಟು ಗಮನವಿಟ್ಟು ಕೇಳಿ. ನಾನು ದೊಡ್ಡ ರಹಸ್ಯವನ್ನು ಹೇಳುತ್ತಿದ್ದೇನೆ, ಅದು ನಿಮ್ಮ ಮುಂದಿನ ಜೀವನಕ್ಕೆ ಬಹಳ ಉಪಯುಕ್ತವಾಗಲಿದೆ. ಬಂಧನ ಎಂದರೇನು? ಬಂಧನ ಎಂದರೆ ದೇವರನ್ನು ಕಟ್ಟಿ ಹಾಕುವುದು ಅಲ್ಲ, ಅಥವಾ ದೇವರನ್ನು ಹೋಗಿಬಿಟ್ಟರು ಎನ್ನುವುದು ಅಲ್ಲ. ಬಂಧನ ಎಂದರೆ ನಿಮ್ಮ ಕುಲದೇವಿಯ ಶಕ್ತಿ ಮತ್ತು ಕೃಪೆಯನ್ನು ನಿಮ್ಮವರೆಗೆ ಬರುವುದನ್ನು ತಡೆಯುವುದು. ಅವರು ನಿಮ್ಮೊಂದಿಗೆ ಇರುತ್ತಾರೆ, ನಿಮ್ಮ ಮೇಲೆ ಕೃಪೆ ತೋರಿಸಲು ಬಯಸುತ್ತಾರೆ, ಆದರೆ ಆ ವ್ಯಕ್ತಿ ಒಂದು ಷಡ್ಯಂತ್ರವನ್ನು ರೂಪಿಸುತ್ತಾನೆ. ಯಾವುದು ತಂತ್ರಮಂತ್ರ ಷಡ್ಯಂತ್ರವನ್ನು ಮಾಡಿ ನಿಮ್ಮ ಕುಲದೇವರ ಕೃಪೆ ನಿಮ್ಮವರೆಗೆ ತಲುಪದಂತೆ ಮಾಡುತ್ತಾನೆ. ಅದರ ಪರಿಣಾಮವಾಗಿ ನಿಮ್ಮ ಜೀವನದಲ್ಲಿ ನಾಶ ಆರಂಭವಾಗುತ್ತದೆ. ಏಕೆಂದರೆ ನಿಮ್ಮ ಕುಲದೇವರು ಕಾಣದ ಅಪಾಯಗಳಿಂದ ನಿಮ್ಮನ್ನು ರಕ್ಷಿಸುತ್ತಿದ್ದರು, ನೀವು ಅರಿಯದ ತಪ್ಪುಗಳಿಂದ ನಿಮ್ಮನ್ನು ಕಾಪಾಡುತ್ತಿದ್ದರು. ಆದರೆ ಆ ಸಂಪರ್ಕ ಕಡಿದು ಹೋದಾಗ ಆ ದುಷ್ಟ ವ್ಯಕ್ತಿಯ ಯೋಜನೆ ಯಶಸ್ವಿಯಾಗುತ್ತದೆ. ಆಗ ನೀವು ಯೋಚಿಸುತ್ತೀರಿ, ಇದು ನನ್ನ ದೌರ್ಭಾಗ್ಯ, ಆ ದೇವರು ನನಗಾಗಿ ಒಳ್ಳೆಯದನ್ನು ಎಂದೂ ಮಾಡುವುದಿಲ್ಲ ಎಂದು. ಆದರೆ ನೆನಪಿಟ್ಟುಕೊಳ್ಳಿ, ನಿಮ್ಮ ಭಾಗ್ಯ ತುಂಬ ಒಳ್ಳೆಯದು. ತಪ್ಪು ಏನೆಂದರೆ ನೀವು ತಪ್ಪು ವ್ಯಕ್ತಿಯ ಮೇಲೆ ನಂಬಿಕೆ ಇಟ್ಟಿದ್ದೀರಿ. ಅದೇ ವ್ಯಕ್ತಿ ನಿಮ್ಮ ಕುಲದೇವಿಯ ಬಂಧನ ಮಾಡಿದ್ದಾನೆ. ಮುಂದೆಯೂ ಅವನು ನಿಮಗೆ ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡುವವನು. ಹಾಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೂ ನಿಮ್ಮ ಕುಲದೇವರನ್ನು ಬಂಧಿಸಿದ ಆ ವ್ಯಕ್ತಿ ಯಾರು, ಕುಲದೇವರಿಗೂ ಹೇಗೆ ಈ ಬಂಧನದಿಂದ ಮುಕ್ತಿಗೊಳಿಸುವುದು ಎನ್ನುವುದನ್ನು ತಿಳಿದುಕೊಳ್ಳೋಣ. ಮೊದಲು, ಕುಲದೇವಿ ಹಾಗೂ ಕುಲದೇವರನ್ನು ಭಕ್ತಿಯಿಂದ ನಂಬುವವನು ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಕುಲದೇವಿ ಎಂದು ಕಮೆಂಟ್ ಮಾಡಿ. ಇದರಿಂದ ನಿಮ್ಮ ಕೆಲಸಗಳು ಸಾಂಗವಾಗಿ ನೆರವೇರುತ್ತದೆ. ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಿ, ಈ ಕೆಲಸವನ್ನು ಮಾಡುವವನು ನಿಮ್ಮ ಬೆಳವಣಿಗೆಯನ್ನು ಸಹಿಸದವನು, ನಿಮ್ಮ ಸಂತೋಷವನ್ನು ನೋಡಿ ಅಸೂಯೆ ಪಡುವವನು, ನೀವು ಅವನಿಗಿಂತ ಮುಂದೆ ಹೋಗಿದ್ದೀರಿ ಎಂದು ಅಸೂಯೆ ಪಡುವವನು 90% ಸಂದರ್ಭದಲ್ಲಿ ಅವನು ನಿಮ್ಮ ಹತ್ತಿರದ ಸಂಬಂಧಿಯೇ ಆಗಿರುತ್ತಾನೆ. ಅವನು ಆಗಾಗ ನಿಮ್ಮ ಮನೆಗೆ ಬರುತ್ತಾನೆ ಇರುತ್ತಾನೆ.
ಆಗ ನೀವು ಯೋಚಿಸುತ್ತೀರಿ ಕಷ್ಟ ಬಂದಾಗ ಅವನು ನಿಮಗೆ ಸಹಾಯ ಮಾಡುತ್ತಾನೆ ಎಂದು. ಆದರೆ ನಿಮ್ಮ ಜೀವನದ ಸಮಸ್ಯೆಗಳ ಮೂಲವೇ ಅದೇ ಸಂಬಂಧಿಕನಾಗಿರುತ್ತಾನೆ ಎಂಬುದನ್ನು ನೀವು ಅರಿಯುವುದಿಲ್ಲ. ಇದು ಹಳೆಯ ಸ್ನೇಹಿತನೂ ಆಗಿರಬಹುದು, ಬಾಲ್ಯದಿಂದ ಜೊತೆಗಿದ್ದ ಸ್ನೇಹಿತ ಆಗಿರಬಹುದು. ನೀವು ಮುಂದೆ ಹೋಗಿದ್ದೀರಿ, ಅವನು ಹಿಂದೆ ಉಳಿದಿದ್ದಾನೆ. ಅಲ್ಲಿಂದ ಅಸೂಯೆ ಹುಟ್ಟುತ್ತದೆ. ಇದು ಪಕ್ಕದ ಮನೆಯವನೂ ಆಗಿರಬಹುದು. ಕೆಲವರು ಒಳ್ಳೆಯ ಪಕ್ಕದ ಮನೆಯವರಿರುತ್ತಾರೆ, ಆದರೆ ಕೆಲವರು ಕೆಟ್ಟ ಮನಸ್ಸು, ಕೆಟ್ಟ ಉದ್ದೇಶ ಹೊಂದಿರುತ್ತಾರೆ. ನೀವು ಕೆಲಸ ಮಾಡುವ ಜಾಗದಲ್ಲಿರುವ ಸಹೋದ್ಯೋಗಿಯೂ ಆಗಿರಬಹುದು. ನೀವು ನಿಮ್ಮ ಯೋಚನೆಗಳು, ಕನಸುಗಳನ್ನು ಹಂಚಿಕೊಳ್ಳುವ ವ್ಯಕ್ತಿ, ನೀವು ಸಹಾಯ ಮಾಡುತ್ತಿರುವ ವ್ಯಕ್ತಿಯೇ ನಿಮಗೆ ಅಪಾಯವಾಗಬಹುದು. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಿ. ಹಾಗಾಗಿ ಕರ್ಕಾಟಕ ರಾಶಿಯವರೇ, ಜೀವನದಲ್ಲಿ ಯಾರನ್ನ ಅತಿಯಾಗಿ ನಂಬಬೇಡಿ. ಎಲ್ಲರ ಮುಂದೆ ನಿಮ್ಮ ದುಃಖ, ಸುಖ, ಯೋಜನೆಗಳನ್ನು, ಹಣಕಾಸಿನ ವಿಷಯಗಳನ್ನು ತೆರೆದಿಟ್ಟು ಹೇಳುವ ಅಭ್ಯಾಸವನ್ನು ಇಂದಿನಿಂದಲೇ ಬಿಟ್ಟು ಬಿಡಿ. ಏಕೆಂದರೆ ಪ್ರತಿಯೊಬ್ಬರು ನಿಮ್ಮ ಒಳ್ಳೆಯದನ್ನು ಬಯಸುತ್ತಾರೆ ಎನ್ನುವುದು ಸತ್ಯವಲ್ಲ. ನಿಮ್ಮ ಜೀವನದಲ್ಲಿ ಯಾರ ಎದುರು ನೀವು ಅತಿಯಾಗಿ ಕುಗ್ಗಿ ಮಾತನಾಡುತ್ತೀರೋ, ಯಾರ ಮುಂದೆ ನೀವು ನಿಮ್ಮ ಅಸಹಾಯಕತೆಯನ್ನು ತೋರಿಸುತ್ತೀರೋ, ಅದೇ ವ್ಯಕ್ತಿ ನಿಮ್ಮ ದುರ್ಬಲತೆಯನ್ನು ಆಯುಧಗೊಳಿಸಿಕೊಂಡು ನಿಮ್ಮ ವಿರುದ್ಧ ಬಳಸಬಹುದು. ಇಂದು ನಿಮ್ಮ ಸುತ್ತಮುತ್ತಲು ಗಮನವಿಟ್ಟು ನೋಡಿ. ಯಾರು ನಿಮ್ಮ ಯಶಸ್ಸನ್ನು ನೋಡಿ ಮೌನವಾಗುತ್ತಾರೋ, ಯಾರು ನಿಮ್ಮ ಸಾಧನೆಗೆ ಸಂತೋಷ ಪಡದ ಬದಲು ವಿಷಯವನ್ನು ತಿರುಗಿಸುತ್ತಾರೋ, ಯಾರು ನಿಮ್ಮ ಹೆಸರು ಕೇಳಿದಾಗ ಮುಖ ಬದಲಾಯಿಸುತ್ತಾರೋ, ಅವರೇ ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ಶಕ್ತಿಯನ್ನು ತಂದವರು. ಇನ್ನೊಂದು ಮುಖ್ಯ ಸೂಚನೆ, ನಿಮ್ಮ ಮನಸ್ಸಿನಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿಯ ಹೆಸರು ಮರುಗುತ್ತಿದ್ದರೆ ಅಥವಾ ತಿರುಗಾಡುತ್ತಿದ್ದರೆ, ಅವನನ್ನು ನೆನೆಸಿದಾಗ ಮನಸ್ಸಿಗೆ ಶಾಂತಿ ಸಿಗದೆ ಭಾರವಾಗುತ್ತಿದ್ದರೆ, ಅವನ ಜೊತೆ ಮಾತನಾಡಿದ ತಕ್ಷಣ ನಿಮ್ಮ ಶಕ್ತಿ ಕುಗ್ಗಿದಂತೆ ಅನಿಸಿದರೆ ಅದು ಸಾಮಾನ್ಯವಲ್ಲ, ಅದು ಕುಲದೇವಿಯ ಸೂಚನೆಯೂ ಆಗಿರಬಹುದು. ಅಂತಹ ವ್ಯಕ್ತಿಗಳಿಂದ ನಿಧಾನವಾಗಿ ದೂರವಾಗಿ. ಜಗಳ ಮಾಡಬೇಡಿ, ನೇರವಾಗಿ ಎದುರಿಸಬೇಡಿ, ಆದರೆ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಅವರ ಪ್ರವೇಶವನ್ನು ಕಡಿಮೆ ಮಾಡಿ. ಈಗ ಬಹಳ ಮುಖ್ಯವಾದ ವಿಷಯವನ್ನು ಕೇಳಿ. ನಿಮ್ಮ ಕುಲದೇವಿಯ ಬಂಧನವನ್ನು ಹೇಗೆ ಮುಕ್ತಿಗೊಳಿಸಬೇಕು? ಮೊದಲು ಬೆಳಿಗ್ಗೆ ಸ್ನಾನ ಮಾಡಿ ಮನೆಯ ಪೂಜಾ ಕೋಣೆಯಲ್ಲಿ ದೀಪ ಹಚ್ಚಬೇಕು. ಕುಲದೇವರ ನಾಮಸ್ಮರಣೆ ಮಾಡಿ ಕುಟುಂಬದ ಎಲ್ಲರ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಬೇಕು. ನಮ್ಮ ವಂಶದ ದೇವರೇ, ನಮ್ಮ ಮನೆತನವನ್ನು ಕಾಪಾಡಿ, ನಮ್ಮ ತಪ್ಪುಗಳನ್ನು ಕ್ಷಮಿಸಿ, ನಮ್ಮ ಜೀವನದಲ್ಲಿ ಬೆಳಕು ತರು ಎಂದು ಮನಸಾರೆ ಬೇಡಿಕೊಳ್ಳಬೇಕು. ಆದರೆ ಒಂದು ವಿಷಯ ನೆನಪಿರಲಿ, ಬಂಧನ ಎಂದರೆ ಕೇವಲ ವಿಧಿವಿಧಾನವಲ್ಲ, ಅದು ಒಂದು ನಂಬಿಕೆ ಮತ್ತು ಶ್ರದ್ಧೆಯ ಸಂಕೇತ. ಮನಸ್ಸಿನಲ್ಲಿ ಕೆಟ್ಟ ಭಾವನೆ ಇರಬಾರದು. ಸತ್ಯ, ಧರ್ಮ, ನೀತಿ ಮಾರ್ಗದಲ್ಲಿ ನಡೆಯುವವರು ದೈವ ಕೃಪೆಯೇ ಪಡೆಯುತ್ತಾರೆ. ಕರ್ಕಾಟಕ ರಾಶಿಯವರು ವಿಶೇಷವಾಗಿ ಅಮಾವಾಸ್ಯೆ ಅಥವಾ ಪೂರ್ಣಿಮೆಯ ದಿನ ಕುಲದೇವರ ಸ್ಮರಣೆ ಮಾಡಿದರೆ ಉತ್ತಮ ಫಲ ದೊರೆಯುತ್ತದೆ. ಕುಟುಂಬದ ಹಿರಿಯರ ಸಲಹೆ ಪಡೆದು ವರ್ಷಕ್ಕೆ ಕನಿಷ್ಠ ಒಂದು ಬಾರಿಯಾದರೂ ದೇವಸ್ಥಾನಕ್ಕೆ ಹೋಗಿ ಕುಲದೇವರ ಪೂಜೆಯನ್ನು ಮಾಡಿಸಿ ಬರಬೇಕು. ಇದರಿಂದ ಮನಸ್ಸಿನ ಭಯಗಳು ದೂರವಾಗುತ್ತವೆ, ಮನೆತನದಲ್ಲಿ ಶಾಂತಿ ನೆಲೆಸುತ್ತದೆ, ಆರ್ಥಿಕ ಸ್ಥಿತಿ ನಿಧಾನವಾಗಿ ಸುಧಾರಿಸುತ್ತದೆ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಬೆಳವಣಿಗೆ ಕಾಣಬಹುದು. ಒಟ್ಟಾರೆಯಾಗಿ ಕುಲದೇವರ ಬಂಧನ ಕರ್ಕಾಟಕ ರಾಶಿಯವರಿಗೆ ಆತ್ಮವಿಶ್ವಾಸ ಮತ್ತು ಆಧ್ಯಾತ್ಮಿಕ ಬಲವನ್ನು ನೀಡುತ್ತದೆ. ಇದು ಒಂದು ನಂಬಿಕೆಯ ಮಾರ್ಗ. ಶ್ರದ್ಧೆಯಿಂದ ಮಾಡಿದ ಪ್ರಾರ್ಥನೆ ಎಂದಿಗೂ ವ್ಯರ್ಥವಾಗುವುದಿಲ್ಲ. ದೇವರ ಕೃಪೆ ಸದಾ ನಿಮ್ಮೊಂದಿಗೆ ಇರಲಿ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಧನ್ಯವಾದಗಳು.